ಇಂಥ ಮನುಷ್ಯ ಹೆಂಗೆ ದೇವರು ಸುಖಿ ಆಗ್ತಾನೆ ಲೆಕ್ಕ, ಇಂಥ ಮನುಷ್ಯ ಹೆಂಗೆ ಸುಖಿ ಆಗ್ತಾನೆ. ಅದಕ್ಕೆ ಇವ್ಯಾವು ಮಾಡಬಾರಂತ ವಿಶೇಷವಾಗಿರ್ತಕ್ಕಂಥ ಜನ್ಮವನ್ನು ಪರಮಾತ್ಮ ನಮ್ಗೆ ಕೊಟ್ಟಾನೆ. ಅದಕ್ಕೆ ಮಾನವ ಅಂತ, ಮಾನ ಬೃಹತಿ ಇದು ಮಾನವ, ಮಾನ ಪ್ರಮಾಣ ಅಂತ ಕಾಯ್ದೆ. ಮನುಷ್ಯನಿಗೆ ಒಂದು ಕಾಯ್ದೆ ಮಾಡಿದ್ರು, ಹೆಂಗೆ ಇರಬೇಕು, ಅಪ್ಪ ಮಗ ಹೆಂಗಿರ್ಬೇಕು, ಅಣ್ಣಪ್ಪನ ಹೆಂಗಿರ್ಬೇಕು, ನನ್ನ ಬುದ್ಧಿ ಹೆಂಗಿರ್ಬೇಕು, ಎಲ್ಲ ನಿಯಮ. ಆ ನಿಯಮ ನಾವು ಮನುಷ್ಯರ ನೋಡಕ್ಕೆ ಮನುಷ್ಯರಿದ್ದೇವೆ. ನಮ್ಮ ಆಚಾರ ವಿಚಾರಗಳು ಮನುಷ್ಯರ ಗುರಿ. ಅದಕ್ಕೆ ಇದು ಒಂದೇ ಜನ್ಮದಲ್ಲಿ, ಮನುಷ್ಯ ಜನ್ಮದಲ್ಲಿಯೇ ನೀವು ಮಹಾತ್ಮ ಆಗ್ಬರ್ತದೆ, ಮಹಾದೇವ ಆಗ್ಬರ್ತದೆ. ನೆನಪಿಟ್ಟು ಮನುಷ್ಯ ಜನ್ಮದಲ್ಲಿ ಮಹಾತ್ಮ ಆಗ್ಬರ್ತದೆ. ಹಾಗೆ ಬಂದರೆ ಅಕ್ಕಮದೇವಿ ಆಗಿಲ್ಲ, ನಿರವಯ ಆಗಿಲ್ಲ, ಶರ್ಮ ಆಗಿಲ್ಲ, ಆಗ್ಬೇಕು ಮಹಾತ್ಮ ಆಗ್ಬೇಕು. ಕಡೆಗೆ ಮಹಾದೇವ ಆಗಿ ಬರ್ತದೆ. ಅವ್ರಿಗೆ ನಾವೇನಾಯ್ತು, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ. ಹಂಗಾದ್ರೆ ನೋಡಿ, ನೀವು ಮಹಾತ್ಮ ಮಹಾದೇವ ಆಗಕ್ಕೆ ಒಂದೇ ಜನ್ಮ. ಇವೆರಡು ಆಗಕ್ಕನೇ ಮನುಷ್ಯ ಹುಟ್ಟಿದೆ. ಇವೆರಡು ಆಗದಿದ್ದರೆ ಏನಿರಬೇಕು? ಹುಚ್ಚ ವಿಷಯನ ಗುರುಪಾಯಿ ಬಾಲ ಕೂಡಿದ್ದ ಎರಡು ಕಾಲಿನ ದನ ಸ್ಪೆಷಲ್ ಕಂಪನಿ.